ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಯಾವ ರೀತಿ ಇದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಮೊದಲಿಗೆ ಇವು ಎರಡೂ ಎಫೆಕ್ಟ್ಸ್ನ ಕೆಳಗಡೆ ಕೊಟ್ಟಿರ್ತೀನಿ, ಅವೆರಡೂ ನಿಮ್ಮ ಲೈಟ್ ಮಷಿನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದಮೇಲೆ ಈ ಲೆಟರ್ ಅಕ್ಷರ ಕಾಣ್ತಾ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟಿಗೆ ಫಾಂಟ್, ಇದೇ ಫಾಂಟ್ ನಿಮಗೆ ಬೇಕಂದರೆ ಕೆಳಗಡೆ ಫಾಂಟನ್ನು ಕೊಟ್ಟಿರ್ತೀನಿ, ಆ ಫಾಂಟನ್ನು ನಿಮ್ಮ ಲೈಟ್ ಮಷಿನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇಲ್ಲ ಬೇರೆ ಫಾಂಟ್ ಹಾಕ್ಕೊತೀವಿ ಅಂದರೆ ಬೇರೆ ಫಾಂಟ್ ಬೇಕಾದರೂ ಹಾಕ್ಕೋಬೋದು. ಈ ಥರ ಓಪನ್ ಮಾಡ್ಕೊಂಡಾದಮೇಲೆ ಈ ಥರ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟು ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತ ಇದೆಯಲ್ಲ, ನಿಮಗೆ ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕೊಟ್ಟು ಇಲ್ಲಿ ನಿಮಗೆ ಯಾವ ನೇಮ್ ಬೇಕೋ ಆ ನೇಮ್ನ ಟೈಪ್ ಮಾಡ್ಕೋಬೋದು. ನಾನೀಗ ಒಂದು ನೇಮ್ ಟೈಪ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಈ ಥರ ಟೈಪ್ ಮಾಡ್ಕೊಳ್ಳಿ. ಈ ಥರ ಟೈಪ್ ಮಾಡ್ಕೊಂಡಾದಮೇಲೆ ನೋಡ್ಬೋದು ನೇಮ್ ಬಂದಿದೆ. ಇದನ್ನು ಸಿಂಪಲ್ಲಾಗಿ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಸ್ಕಿಪ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಈಗ ವಿಡಿಯೋ ಸೇವ್ ಮಾಡ್ಕೊಂಡೇವಿ. ಇದನ್ನು ನಿಮ್ಮ ಫೋನಿಗೆ ಸೇವ್ ಮಾಡ್ಕೊಳ್ಳಿ. ಈಗ ಗ್ಯಾಲರಿಗೆ ಸೇವ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಬಂದಾದಮೇಲೆ ಇನ್ನೊಂದಿದೆಯಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸಿಂಪಲ್ಲಾಗಿ ನೀವು ಈ ಗ್ರೂಪ್ ಅಂತ ಕಾಣ್ತದೆ ಇಲ್ಲ, ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಜಸ್ಟ್ ಇಲ್ಲಿ ಫಸ್ಟ್ ಒಂದಿತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೀವು ಪ್ರಾಜೆಕ್ಟ್ 139 ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಹಾಕಿರೋ ಫೋಟೋನ ಇಲ್ಲಿ ನೀವು ಸೇವ್ ಮಾಡ್ಕೊಂಡಿರೋದನ್ನ ಇಲ್ಲಿ ಸಿಂಪಲ್ಲಾಗಿ ಆ್ಯಡ್ ಮಾಡಿ. ಇಷ್ಟು ಮಾಡಿದಾದಮೇಲೆ ಏನು ಮಾಡಬೇಕು ಅಂದರೆ, ಕೆಳಗಡೆ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಈಗ ನಾನು ಕೆಳಗಡೆ ಒಂದು ಫೋಟೋ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಫೋಟೋ ಆ್ಯಡ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ನಿಮಗೆ. ಈ ಥರ ಇದು ಮಾಡ್ಕೊಂಡಾದ್ಮೇಲೆ ಇದನ್ನು ರೊಟೇಟ್ ಮಾಡ್ಕೊಳ್ಳಿ. ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು -19 ಅಂತ ಮಾಡಿಕೊಂಡು ಫೋಟೋನ ಕರೆಕ್ಟಾಗಿ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಅದನ್ನು ಕೆಳಗಡೆ ಸ್ಲೈಡ್ ಮಾಡಿದಾದ್ಮೇಲೆ ಫಸ್ಟ್ ಒಂದು ವಿಡಿಯೋ ಇತ್ತಲ್ಲ, ಅಲ್ಲಿವರೆಗೂ ಲಾಸ್ಟ್ವರೆಗೂ ಬಂದು ಅದನ್ನು ನೀವು ಹಾಕಿರೋ ಫೋಟೋನ ಸ್ಲೈಡ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಇದನ್ನು ಡಿಲೀಟ್ ಮಾಡಿಬಿಡಿ. ಆಮೇಲೆ ನೋಡ್ಬೋದು ನಿಮಗೆ ಸ್ಕ್ರೀನ್ ಒಳಗೆ ಯಾವ ರೀತಿ ಕಾಣಬೇಕು ಅಂತ, ಆ ರೀತಿ ಕಾಣಬೇಕು. ಆ ಥರ ಅಕ್ಷರದಲ್ಲಿ ಆ ಥರ ಸೆಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬ್ಯಾಕ್ ಬನ್ನಿ. ಮತ್ತು ನೋಡ್ಬೋದು ಅಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೇಮು. ಆಮೇಲೆ ಏನು ಮಾಡ್ಬೇಕಪ್ಪ ಅಂದರೆ, ನೀವು ಸಿಂಪಲ್ಲಾಗಿ ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಅವನ್ನ ಫೋಟೋ ಹಾಕ್ಕೊಳ್ಳಿ. ನಾವು ಒಂದು 4 ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಫೋಟೋನ ನಿಮಗೆ. ನೋಡ್ಬೋದು, ಈ ಥರ ಫೋಟೋ ಹಾಕ್ಕೊಂಡು ಅದನ್ನು -90 ಡಿಗ್ರಿ ರೊಟೇಟ್ ಮಾಡಿಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ಫೋಟೋನ. ಇಲ್ಲಿ ನೋಡ್ಬೋದು, ಇದರೊಳಗೆ 5th ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಫುಲ್ ಸ್ಕ್ರೀನ್ ಆಗುತ್ತೆ. ಅದಾದಮೇಲೆ ಈ ಥರ ಝೂಮ್ ಮಾಡ್ಕೊಳ್ಳಿ. ಸ್ವಲ್ಪ ಝೂಮ್ ಮಾಡಿಕೊಂಡು ಆ ಕಡೆ ಈ ಕಡೆ ಬಾರ್ಡ್ರ್ ಕರೆಕ್ಟಾಗಿ ಫಿಲ್ ಆಗಂಗೆ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೊಂದು ಫೋಟೋ ಹಾಕ್ಕೊತಾ ಇದ್ದೀನಿ ನಾನು. ನೋಡ್ಬೋದು ನೀವು ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂತ ನೋಡಿ. ಸೇಮ್ ಇದೇ ರೀತಿ ಮಾಡಿಕೊಂಡ್ರೆ ನಿಮಗೆ ಪ್ರಿವ್ಯೂ ವಿಡಿಯೋ ಇದೆಯಲ್ಲ, ಸೇಮ್ ಅದೇ ರೀತಿ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ನೋಡ್ಬೋದು, ಈ ರೀತಿ ಹಾಕ್ಕೊತಾ ಹೋಗಿ ನೀವು ಮುಂದಕ್ಕೆ. ನಾವು ಒಂದೆರಡು ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮುಂದ್ಗಡೆ ಬೀಟ್ ಬರೋ ಫೋಟೋಗಳಿಗೆಲ್ಲವಕ್ಕೂ ಬೀಟ್ ಮಾರ್ಕ್ಗಳಿಗೂ ನೀವು ಫೋಟೋ ಹಾಕ್ಕೊಳ್ಳಿ. ಲಾಸ್ಟಿಗೆ ಬಂದು ಇಲ್ಲೊಂದು ಗ್ಯಾಪ್ ಇರುತ್ತೆ, ಇದಕ್ಕೆ ಫೋಟೋ ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ, ಇದಿಷ್ಟಕ್ಕೆ ಬಂದಾದಮೇಲೆ ಇಲ್ಲಿ ಕೆಳಗಡೆ ಬಂದು ಫಸ್ಟ್ ಹಾಕಿದ್ವಲ್ಲ ಆ ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತೆ ಕಾಪಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಒಂದು ಸತಿ ಕಾಪಿ ಮಾಡಿಕೊಂಡ್ರೆ ಸಾಕು. ಜಸ್ಟ್ ನಿಮ್ಮ ಫೋಟೋ ಹಾಕ್ಕೊಂಡಿರ್ತೀರಲ್ಲ ಅವಕ್ಕೆ ಈ ರೀತಿ ಎಫೆಕ್ಟ್ಸ್ ಒಳಗೆ ಹೋಗಿ ಪೇಸ್ಟ್ ಮಾಡ್ಕೊತ ಹೋಗಿಬಿಟ್ರೆ ಮುಗಿದೋಯ್ತು. ಇದೇ ರೀತಿ ಪೇಸ್ಟ್ ಮಾಡಿಬಿಟ್ರೆ ಅಷ್ಟು ಫೋಟೋಗೂ ಒಂದೇ ಎಫೆಕ್ಟ್ಸ್ ಇರುತ್ತೆ. ಅಷ್ಟು ಪೇಸ್ಟ್ ಮಾಡಿಬಿಟ್ರೆ ವಿಡಿಯೋ ಕ್ಲಿಯರ್ ಆಗೈತೆ. ಆಮೇಲೆ ಏನು ಮಾಡಬೇಕು ಅಂದರೆ, ಫಸ್ಟಿಗೆ ಇರ್ತಾವಲ್ಲ ಇವು, ಫಸ್ಟಿಗೆ ಇದ್ದದ್ದು ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಫೋಟೋಸ್ ಇದ್ದಾವಲ್ಲ ಅವನು ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು, ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡ್ಕೊಂಬಿಡಿ. ಇವು ಫಸ್ಟ್ ನೀವು ಹಾಕಿದ ಫೋಟೋ ಅಷ್ಟನ್ನೇ ಇಟ್ಕೊಳ್ಳಿ. ನೋಡ್ಬೋದು, ವಿಡಿಯೋ ಸೇಮ್ ಪ್ರಿವ್ಯೂ ವಿಡಿಯೋ ಇದೆಯಲ್ಲ ಅದೇ ರೀತಿಯೇ ರೊಟೇಟ್ ಆಗ್ತಾಯಿದೆ. ನೋಡ್ಬೋದು. ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.